ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾವೇರಿ ಜಿಲ್ಲೆಯ ಶಾಸಕರಲ್ಲಿ ಮಂತ್ರಿಗಿರಿ ಲಾಬಿ ಹೆಚ್ಚಾಗಿದೆ. ಬ್ಯಾಡಗಿ ಹಾಗೂ ಹಾನಗಲ್ ಶಾಸಕರಿಂದ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೀತಾ ಇದೆ. ಶ್ರೀನಿವಾಸ ಮಾನೆ ಅವರು ಬುದ್ಧಿವಂತ, ಜಾಣ, ಮೇಧಾವಿ ಅಂತ ಅಂತವರಿಗೆ ಸಚಿವ ಸ್ಥಾನ ಕೊಡ್ಲಿ ಅಂತ ಬ್ಯಾಡಗಿ ಶಾಸಕ ಹೇಳಿದ್ದಾರೆ. ಅಂದ್ರೆ ಶಾಸಕ ಮಾನೆ ಅವರ ಸ್ಟೇಟ್ಮೆಂಟ್ಗೆ ಬಸವರಾಜ್ ಶಿವಣ್ಣನವರು ಟಾಂಗ್ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಶಾಸಕರಲ್ಲಿ ಮಂತ್ರಿಗಿರಿ ಲಾಬಿ ಹೆಚ್ಚಾಗ್ತಾ ಇದೆ. ಬ್ಯಾಡಗಿ ಹಾಗೂ ಹಾನಗಲ್ ಶಾಸಕರಿಂದ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೀತಾ ಇದೆ. ಶ್ರೀನಿವಾಸ ಮಾನೆ ಅವರು ಬುದ್ಧಿವಂತ, ಜಾಣ ಹಾಗೂ ಮೇಧಾವಿ ಅಂತವರಿಗೆ ಸಚಿವ ಸ್ಥಾನ ಕೊಡ್ಲಿ ಅಂತ ಬ್ಯಾಡಗಿ ಶಾಸಕ ಹೇಳಿದ್ದಾರೆ. ಅಂದ್ರೆ ಒಂದು ರೀತಿ ಟಾಂಗ್ ಕೊಟ್ಟಿದ್ದಾರೆ. ಜಾತಿಗೆ ಆಧಾರದ ಮೇಲೆ ಇಲ್ಲಿವರೆಗೆ ಬಂದವನು ನಾನಲ್ಲ. ನಾನು ಜಾತಿ ಕೋಟಾದಲ್ಲಿ ಕೇಳ್ತಾ ಇಲ್ಲ. ನಾನು ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ, ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ. ಆ ಅವಕಾಶದ ಮೇಲೆ ನನಗೆ ಸಿಕ್ಕರೆ ಸಿಗ್ತದೆ, ಸಿಗದೇ ಇದ್ರೂ ಕೂಡ ನಾನು ಒಬ್ಬ ಶಾಸಕನಾಗಿ ನನ್ನ ಜವಾಬ್ದಾರಿಯನ್ನು ಮುಂದುವರಿಸ್ತೀನಿ. ಅಲ್ರಿ, ಹಿರಿಯರಂದ್ರೆ ಏನು? ಏನು ಈಗ ನಮ್ಮ ಅನುಭವ ಸದನದ ಅನುಭವ ಹೌದಲ್ಲ, ನಮ್ಮ ಅನುಭವ ಸದನದ ಅನುಭವ ಹೌದಲ್ಲ, ಹೌದಲ್ರಿ? ಆಯ್ತು, ನಾನು 17 ವರ್ಷ ಈಗ, ನಂದು 17ನೇ ವರ್ಷ ಈಗ ನಂದು ಸದನದಲ್ಲಿ. ಎಷ್ಟು? 17ನೇ ವರ್ಷ ಆಯ್ತು. ಮತ್ತೆ ಪರಿಷತ್ ಅದು ಮನೆ ಅಲ್ವಾ? ಅಲ್ಲೇನು ಚರ್ಚೆನೇ ಆಗಲ್ವಾ? ಅಲ್ಲೇನು ಕಾಯ್ದೆ ಪಾಸ್ ಆಗಲ್ವಾ? ಅಲ್ಲೇನು ಕಾನೂನು ರಚನೆ ಆಗಲ್ವಾ? ಅಲ್ಲೇನು ನಾವು ಆಯ್ಕೆಯಾಗಿ ಹೋಗಿಲ್ವಾ? ಸದನ ಅಂತಂದ್ರೆ ಸದನನೇ ಹೌದಲ್ಲ. 17 ವರ್ಷ ನಂದು ವಿಧಾನ ಪರಿಷತ್ ವಿಧಾನಸಭೆ ಸೇರಿಸಿ. ಶಿವಣ್ಣವ್ರ ಸಾಹೇಬ್ರದ್ದು 18ನೇ ವರ್ಷ, ನಂದು 17ನೇ ವರ್ಷ, ಅವ್ರದ್ದು 18ನೇ ವರ್ಷ. ಆಯ್ತಾ? ಶಿವಣ್ಣವ್ರ ಸಾಹೇಬ್ರ ಮಂತ್ರಿ ಯಾವಾಗಿದ್ರು? ಶಾಸಕರಾಗಿ 3 ವರ್ಷದಲ್ಲಿ ಮಂತ್ರಿ ಆಗಿದ್ದಾರೆ ಅವರು. ಅವ್ರಿಗೆ ಆ ಅವಕಾಶ ಸಿಕ್ಕೈತಿ. ನಾ 17 ವರ್ಷ ಆದರೂ ನನಗೇನು ಅವಕಾಶ ಸಿಕ್ಕಿಲ್ಲ. ಆದ್ರೆ ಅವಕಾಶ ಸಿಕ್ಕಿಲ್ಲ ಅಂತ ನಾನು ನೊಂದ್ಕೊಂಡಿಲ್ಲ, ಅಥವಾ ನನಗೆ ಯಾರು ನನ್ನ ಪಕ್ಷದ ವರಿಷ್ಠರ ಮೇಲೆ ಅಥವಾ ನನ್ನ ಪಕ್ಷದ ಮೇಲೆ ನನ್ನ ದೂರುಗಳಿಲ್ಲ. ಅವಕಾಶಗಳು ವ್ಯಕ್ತಿಗೆ, ನಾಯಕತ್ವಕ್ಕೆ ಹಣೆ ಬರದಲ್ಲಿ ಇರಬೇಕು. ಸುದೈವ ಶಿವಣ್ಣವ್ರ ಸಾಹೇಬರಿಗೆ ಅವ್ರ ಶಾಸಕರಾಗಿ 3ನೇ ವರ್ಷಕ್ಕೇ ಅವ್ರಿಗೆ ಅವಕಾಶ ಸಿಕ್ಬಿಡ್ತು ಸಚಿವರಾಗೋದು. ಯಾಕೆ ಅವಾಗ ಯಾರು ಹಿರಿಯರು ಇರಲಿಲ್ವಾ?